MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಅಂದುಕೊಂಡಿದ್ದು ಸಾಧಿಸ್ತಾ ಇದೆ. RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದೆ. ಹಾಗಿದ್ರೆ ಆ ನಿರ್ಬಂಧ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಯಾವುದೇ ರೀತಿ ಟ್ರೆಸ್ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. RSS ಸೇರಿ ಖಾಸಗಿ ಸಂಘಟನೆಗಳಿಗೆ ಬಿಗ್ ಶಾಕ್. ಸರ್ಕಾರಿ ಜಾಗದಲ್ಲಿ ಬೈಠಕ್, ಕವಾಯತಿಗೆ ನಿರ್ಬಂಧ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಕಠಿಣ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ. RSS ಸೇರಿದಂತೆ ಖಾಸಗಿ ಸಂಘಟನೆಗಳು ಸರ್ಕಾರದ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಡೆಸದಂತೆ ನಿರ್ಬಂಧವನ್ನು ಹೇರಿದೆ. ಮೊನ್ನೆಯಷ್ಟೇ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಿ ಜಾಗದಲ್ಲಿ RSS ಸೇರಿ ಯಾವುದೇ ಖಾಸಗಿ ಸಂಘಟನೆಗಳು ಚಟುವಟಿಕೆ ನಡೆಸಬಾರದು ಅಂತ ಸಿಎಂಗೆ ಪತ್ರ ಬರೆದಿದ್ರು. ಇದಾದ ಮೇಲೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದಗಳು ಕೂಡ ನಡೆದಿದ್ವು. ಇದೀಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. RSSಗೆ ಕಾಂಗ್ರೆಸ್ ಶಾಕ್. ರಾಜ್ಯದಲ್ಲಿ RSS ಸೇರಿದಂತೆ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಾಗಿದೆ. ವಿಧಾನಸೌಧದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಶಾಲಾ ಮೈದಾನಗಳಲ್ಲಿ RSS ಬೈಠಕ್ಗೆ ಬ್ರೇಕ್ ಬೀಳುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ RSS ಬೈಠಕ್ ಮಾಡುವಂತಿಲ್ಲ. ಪೂರ್ವಾನುಮತಿ ಇಲ್ಲದೆ RSS ಬೈಠಕ್ಗೆ ಮಾಡಬಾರದು. ಖುದ್ದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ ವಿಚಾರ ಕುರಿತು ಪ್ರಸ್ತಾಪ ಮಾಡಿದ್ರು. ತಮಿಳುನಾಡಿನ ಮಾದರಿಯಲ್ಲಿ ನಿರ್ಬಂಧವನ್ನು ವಿಧಿಸಲು ನಿರ್ಧಾರ ಮಾಡಿದ್ರು. ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಲಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು, ಅಥವಾ ಮನಸ್ಸು ಬಂದಂಗೆ ಬರೀ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬೋದು, ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ ನಾವು. ಸಿದ್ದರಾಮಯ್ಯ ಪಾಕಿಸ್ತಾನದ ನೆಚ್ಚಿನ ರಾಜಕಾರಣಿ. ತಮಿಳುನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳುನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಪ್ರಿಯಾಂಕ್ ಖರ್ಗೆಗೆ ತಾಕತ್ ದಮ್ಮಿದ್ರೆ ಪ್ರಿಯಾಂಕ ಖರ್ಗೆ ಅವರಿಗೆ ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು, ಅಕ್ರಮ ಮಸೂದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತನಾಡಿ. RSSಗೆ ಪರೋಕ್ಷವಾಗಿ ಅಂಕುಶ. ಸಿದ್ದರಾಮಯ್ಯ ಸರ್ಕಾರದ ಈ ನಿರ್ಧಾರವು RSSಗೆ ಪರೋಕ್ಷವಾಗಿ ಅಂಕುಶ ಹೇರಿದೆ. ಆದರೆ ಸರ್ಕಾರ ಈ ನಿಯಮವನ್ನು RSS ಸೇರಿ ಸಾಮಾನ್ಯವಾಗಿ ಎಲ್ಲ ಸಂಘಟನೆಗಳಿಗೆ ಅನ್ವಯವಾಗುವಂತೆ ರೂಪಿಸಿದೆ. ಇದರಿಂದಾಗಿ ರಾಜಕೀಯ ವಿವಾದವನ್ನು ತಪ್ಪಿಸಲು ಸರ್ಕಾರ ಎಚ್ಚರಿಕೆ ವಹಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ RSS ವಿಚಾರವಾಗಿ ನಾವು ಒಂದು ಸುದ್ದಿಯನ್ನು ಹೇಳಿದ್ವಿ ನಿಮಗೆ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನು ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ.
ಸೂಕ್ಷ್ಮ ಪ್ರದೇಶಗಳಲ್ಲಿ RSS ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ RSS ಚಟುವಟಿಕೆಗೆ ನಿಯಂತ್ರಣವನ್ನು ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದ್ರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮವನ್ನು RSS ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. RSS ಹೆಸರು ಉಲ್ಲೇಖಿಸದೆ ನಿಯಮ ಜಾರಿ ಮಾಡಿರುವ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ತಿಗಳಲ್ಲಿ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಹೊಸ ನಿಯಮವನ್ನು ಜಾರಿಗೆ ತೀರ್ಮಾನವನ್ನು ಮಾಡಿದೆ. ಈ ತೀರ್ಮಾನದ ಹಿಂದೆ ಮಂತ್ರಿಯೊಬ್ಬರ ಒತ್ತಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. RSS ವಿರುದ್ಧದ ಹೋರಾಟದಲ್ಲಿ IT/BT ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಹಂತಕ್ಕೆ ಮೇಲುಗೈ ಸಾಧಿಸಿದ್ದಾರೆ. 2013ರ ಬಿಜೆಪಿ ಸರ್ಕಾರದ ಆದೇಶವನ್ನು ಹಿಡಿದುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಒತ್ತಡಕ್ಕೆ ಮಣಿದ್ರ ಸಿದ್ದರಾಮಯ್ಯ. AICC ಅಧ್ಯಕ್ಷನ ಪುತ್ರನ ಬೇಡಿಕೆಯಂತೆ RSSಗೆ ಅಂಕುಶ. RSS ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ಅದರ ಬೆನ್ನಲ್ಲೇ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ನಡೆದಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ RSS ಚಟುವಟಿಕೆಗಳಿಗೆ ಲಗಾಮು ಹಾಕುವ ಬಗ್ಗೆ ಆದೇಶ ಹೊರಡಿಸಿದೆ. RSS ಹೆಸರು ಉಲ್ಲೇಖ ಮಾಡದೆ ನಿಯಮ ಜಾರಿಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಸಂಘಕ್ಕೆ ಅಂಕುಶ ಹಾಕಿದೆ. ಕೆಲವು ರಾಜ್ಯ ಸರ್ಕಾರಿ ನೌಕರರು RSS ಪಥಸಂಚಲನದಲ್ಲಿ ಭಾಗವಹಿಸಿರುವ ವಿಷಯವು ಸಂಪುಟದಲ್ಲಿ ಬಿರುಸಿನ ಚರ್ಚೆಗೆ ಕಾರಣವಾಗಿದೆ. ಇದೀಗ RSS ಹೆಸರು ಉಲ್ಲೇಖ ಮಾಡದೆ ನಿಯಮ ಜಾರಿ ಮಾಡಿರುವ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ತಿಗಳಲ್ಲಿ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಹೊಸ ನಿಯಮ ಜಾರಿಗೆ ತೀರ್ಮಾನ ಮಾಡಿದೆ. ಆ ಮೂಲಕ ಸರ್ಕಾರಿ ಶಾಲೆ, ಕಾಲೇಜು ಆವರಣ ಮತ್ತು ಸ್ವತ್ತುಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯಗೊಳಿಸಿದೆ. ಪ್ರಿಯಾಂಕ್ ಒತ್ತಡ. ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಮಣಿದ್ರ ಎಂಬ ಅನುಮಾನ ಶುರುವಾಗಿದೆ. RSS ವಿರುದ್ಧ ಬಹಳ ಕಾಲದಿಂದ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಬಂದಿರುವಂತ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಾರಿ ತಮ್ಮ ಹಠವನ್ನ ಸಾಧಿಸಿದ್ದಾರೆ. ಸಿಎಂಗೆ ಒತ್ತಡ ಹೇರಿ RSS ಮೇಲೆ ನಿಯಂತ್ರಣ ತಂದಿದ್ದಾರೆ. ಇನ್ಮುಂದೆ ಸರ್ಕಾರಿ ಆಸ್ತಿಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆ RSS ಸೇರಿದಂತೆ ಯಾವುದೇ ಸಭೆಗಳನ್ನ ಮಾಡುವಂತಿಲ್ಲ. ಸಭೆ ಸಮಾರಂಭಗಳಿಗೆ ಪೊಲೀಸ್ ಅನುಮತಿ ಪಡಿಲೇಬೇಕು. ಈ ನಿಯಮ ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತಾರೆ. ಇದು ಇತರ ಖಾಸಗಿ ಸಂಘಟನೆಗಳಿಗೂ ಅನ್ವಯಿಸಿದ್ರೂ ಸಹ RSSಗೆ ನಿಯಂತ್ರಣ ಹೇರಲು ತಂದಿರುವ ನಿಯಮ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಿಜೆಪಿ ಸರ್ಕಾರದ ಆದೇಶವೇ RSSಗೆ ತಿರುಗುಬಾಣ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಸರ್ಕಾರಿ ಆಸ್ತಿಗಳಲ್ಲಿ ಯಾವುದೇ ಚಟುವಟಿಕೆ ನಡೆಸಲು ಅನುಮತಿ ಕಡ್ಡಾಯ ಅನ್ನೋ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಸೂಕ್ಷ್ಮವಾಗಿ ಜಾರಿಗೊಳಿಸಿದೆ. 2013ರಲ್ಲಿ ಬಿಜೆಪಿ ಸರ್ಕಾರದ ಆದೇಶವನ್ನೇ ಸರ್ಕಾರ ಈಗ RSS ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸಿದೆ. ಆಗಿನ ಬಿಜೆಪಿ ಸರ್ಕಾರವು ಸರ್ಕಾರಿ ಆಸ್ತಿಗಳ ಬಳಕೆಗೆ ಕೆಲ ಮಾರ್ಗಸೂಚಿಗಳನ್ನು ರೂಪಿಸಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಆ ಆದೇಶವನ್ನು ಆಧರಿಸಿ ಹೊಸ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದುವರೆಗೂ RSS ಎಷ್ಟು ಬಾರಿ ಬ್ಯಾನ್ ಆಗಿದೆ ಗೊತ್ತಾ? 3 ಬಾರಿ. ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಕಾಂಗ್ರೆಸ್. ಯಾಕೆ? ಮೊದಲಿಗೆ ಬ್ಯಾನ್ ಆಗಿದ್ದು 1948ರಲ್ಲಿ. RSS ಸ್ಥಾಪನೆಯಾಗಿದ್ದು 1925ರಲ್ಲಿ. ಹಾಗಾಗಿ ಈ ವರ್ಷ 100 ವರ್ಷದ ಸಂಭ್ರಮವನ್ನು ಕೂಡ ಮಾಡಿದರು. 1948ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗುತ್ತೆ. ನಾಥುರಾಮ್ ಗೂಡ್ಸೆ ಹತ್ಯೆಯನ್ನು ಮಾಡ್ತಾರೆ. ಹಾಗಾಗಿ RSS ಅನ್ನು ಮೊದಲ ಬಾರಿಗೆ ನಿಷೇಧವನ್ನು ಮಾಡ್ತಾರೆ. ಕಾರಣ ಗಾಂಧೀಜಿಯವರ ಹತ್ಯಾಕಾಂಡದಲ್ಲಿ RSS ಪಾತ್ರವಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು.
ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅವತ್ತು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದು. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. 1949ರಲ್ಲಿ ಗಾಂಧೀಜಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅನ್ನೋದು ಸಾಬೀತಾಗುತ್ತೆ. ಹಾಗಾಗಿ ಒಂದೇ ವರ್ಷದಲ್ಲಿ ನಿಷೇಧವನ್ನು ಹೇರಿದ್ದ ನೆಹರು ಸರ್ಕಾರ ಹಿಂಪಡೆದುಕೊಳ್ಳುತ್ತೆ. RSS ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ RSS ಮೇಲೆ ನಿಷೇಧವನ್ನು ಹೇರಲಾಗುತ್ತೆ. RSS ಅಷ್ಟೇ ಅಲ್ಲ, RSS ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನು ಕೂಡ ನಿಷೇಧವನ್ನು ಮಾಡ್ತಾರೆ. ರಾಜಕೀಯ ವಿರೋಧವನ್ನು ಹತ್ತಿಕ್ಕಲು ಇಂದಿರಾ ಗಾಂಧಿಯವರು ಮುಂದಾಗಿದ್ರು. 1977 ಇಂದಿರಾ ಸರ್ಕಾರ ಪತನ ಆದ ನಂತರ ತಕ್ಷಣ RSS ಮೇಲೆ ಏರಿದಂಥ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತಾರೆ. ಇದು ಎರಡನೇ ಬಾರಿಗೆ. ಇನ್ನು ಮೂರನೇ ಬಾರಿಗೆ RSS ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂಥ ಸಂದರ್ಭದಲ್ಲಿ ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಯಿತು. ಶಾಂತಿಯನ್ನು ಕಾಪಾಡುವ ಸಲುವಾಗಿ ನರಸಿಂಹರಾವ್ ಅವರು RSS ಅನ್ನು ಬ್ಯಾನ್ ಮಾಡ್ತಾರೆ. ಆದರೆ ಒಂದು ವರ್ಷದ ನಂತರವೇ ಅಂದರೆ 1993ರಲ್ಲಿಯೇ ನಿಷೇಧವನ್ನು ತೆರವು ಮಾಡಲಾಗುತ್ತೆ. ಹೀಗೆ 3 ಬಾರಿ ಬ್ಯಾನ್ ಮಾಡಲಾಗಿತ್ತು. ಇವತ್ತು ರಾಜ್ಯ ಸರ್ಕಾರ ಕಡಿವಾಣವನ್ನು ಹಾಕಿದೆ, ಆದರೆ ಬ್ಯಾನ್ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಮುಂದಿನ ಸುದ್ದಿ ಗಮನ. ಸಿಎಂ ಬದಲಾವಣೆ ನಿಜವಾಗ್ಲೂ ಸಿಎಂ ಚೇಂಜ್ ಆಗ್ತಾರಾ? ನವೆಂಬರ್ ಕ್ರಾಂತಿ ಇದೆಯಾ? ಹೈಕಮಾಂಡ್ ಹೇಳಿರೋದೇನು? DCM ಪಟ್ಟಾಭಿಷೇಕ ಫಿಕ್ಸಾ? ಇದಕ್ಕೆ ಸಿದ್ದರಾಮಯ್ಯ ಅವರ ಮಗ ಹೇಳಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ನವೆಂಬರ್ ಕ್ರಾಂತಿ ಕುಂತಲ್ಲಿ ನಿಂತಲ್ಲಿ ಇದೇ ಮಾತು. 2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಉತ್ತರ ಕೊಟ್ಟಿದ್ದಾರೆ. 5 ವರ್ಷ ನಮ್ಮ ಅಪ್ಪನೇ ಸಿಎಂ ಆಗಿರ್ತಾರೆ. ನವೆಂಬರ್ ಕ್ರಾಂತಿ ಟುಸ್ ಎಂದ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಲು ಜೋರಾಗಿ ಸದ್ದು ಮಾಡುತ್ತಿದೆ. ಇದೇ ನವೆಂಬರ್ ಕ್ರಾಂತಿ. ಇದೇ ಕ್ರಾಂತಿಗೆ 14 ದಿನ ಮಾತ್ರ ಬಾಕಿ ಇದೆ. ಹೈಕಮಾಂಡ್ 50-50 ಸೂತ್ರ ಹೆಣೆದಿದೆ ಎಂಬ ಚರ್ಚೆಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನಗಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರ ಅಂತ, 5 ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರ ಅಂತ ನಿಮ್ಮ ಬಗ್ಗೆ? ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. DK ಶಿವಕುಮಾರ್ ಸಿಎಂ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದಕ್ಕೂ ನವೆಂಬರ್ ತಿಂಗಳ ಬಳಿಕವೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಸಿದ್ದರಾಮಯ್ಯ ಅವರು ಈಗ CM ಆಗಿದ್ದಾರೆ. ದಾಖಲೆಯನ್ನು ಬರೀದಕ್ಕೆ ಸಿದ್ಧರಾಗಿದ್ದಾರೆ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣು ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ನೋಡಿ, ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತಂದರೆ ಎಂಥವರಾದರೂ ಒಂದು ದಾಖಲೆ ಬರೀಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ಸಿದ್ದರಾಮಯ್ಯವ್ರಿಗೆ ಇರಬೇಕು, ಅದು ಇದೆ ಅಂತಂದರೆ ಅದರಲ್ಲಿ ತಪ್ಪೇನಿಲ್ಲ. ಇತಿಹಾಸದ ಪುಟ ಸೇರುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಿದ್ಧರಾಗ್ತಾರೆ ಸಿದ್ದರಾಮಯ್ಯ ಅವರು. ಸಿದ್ದು ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ CM ಅನ್ನುವ ದಾಖಲೆ ಬೇಕು. ಅವರ ಹೆಸರಲ್ಲಿ ಅಚ್ಚಳಿಯದೆ ಆ ದಾಖಲೆ ಉಳಿಯಬೇಕು. ಮಾರ್ಚ್ 11, 2026ರವರೆಗೆ CM ಆದರೆ ಈ ದಾಖಲೆಯನ್ನು ಬರೀತಾರೆ. ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ಅವಧಿಗೆ CM ಆಗಲಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಅವಧಿಯಲ್ಲಿ 33 ತಿಂಗಳು CM ಆಗಿರಬೇಕು ಸಿದ್ದು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ
CM ಅನ್ನುವ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಆ ದಾಖಲೆಯನ್ನು ಬರೆದು CM ಸ್ಥಾನವನ್ನು ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ ಅವರು? ಗೊತ್ತಿಲ್ಲ. 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದು ಅವರು? ಭವಿಷ್ಯವೇ ಉತ್ತರ ಕೊಡ್ತಾರೆ. ಇಲ್ಲ, 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯ ಅವರು ಹೇಳಿಕೊಂಡು ಮುಂದಿನ ಚುನಾವಣೆವರೆಗೂ ಕೂಡ ಕಂಟಿನ್ಯೂ ಮಾಡ್ಬೋದು. ಹಾಗಿದ್ರೆ DK ಶಿವಕುಮಾರ್ ಅವ್ರ ಜೊತೆ 50-50 ಅನುಪಾತದ ಒಪ್ಪಂದ ನಡೆದೇ ಇಲ್ವಾ? ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ DK ಶಿವಕುಮಾರ್ ಅವರು. ಈ 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಂತೂ ಇದ್ದೇ ಇದೆ. ಈ 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆಯನ್ನು ಮಾಡಲೇಬೇಕು. ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಅಂತ ಬಿಟ್ಟು ಬಿಡ್ತಾರಾ ಶಾಸಕರ ಅಭಿಪ್ರಾಯಕ್ಕೆ ಸಿದ್ದರಾಮಯ್ಯ ಅವರು? ನೋಡಬೇಕು. ಒಂದು ವೇಳೆ ನೋಡಪ್ಪ 2.5 ವರ್ಷ ಆಗಿದೆ, 50-50 ಅನ್ನು ನಾವು ಎಲ್ಲ ಮಾತುಕತೆ ಆಡ್ಕೊಂಡಿದ್ದೀವಿ, ನೆಕ್ಸ್ಟ್ ಟರ್ಮ್ DK ಶಿವಕುಮಾರ್ ಅವ್ರು ಬಿಟ್ಟು ಕೊಡ್ತೀನಿ ಅನ್ನೋದಾದರೆ ಇನ್ನು 2 ತಿಂಗಳು ಮಾಡಿಬಿಡ್ತೀನಿ, ದಾಖಲೆ ಮುರಿತೀನಿ, ಇತಿಹಾಸದ ಪುಟವನ್ನು ತನ್ನ ಹೆಸರು ಸೇರ್ಪಡೆ ಆಗುತ್ತೆ ಅಂಥೇಳಿ ಶಾಸಕರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಬಿಡ್ಬೋದು. ಒಂದು ವೇಳೆ ಶಾಸಕರು ಒಪ್ಪಿದರೆ ಓಕೆ, ಒಪ್ಪದೇ ಇದ್ದರೆ ಮತ್ತೊಂದು ಸಮರ. ವೆಲ್ಕಮ್ ಬ್ಯಾಕ್. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. 600 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಖ್ಯಾತ ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ, ದರ್ಶನ್ ಫ್ಯಾನ್ಸ್ ವಿರುದ್ಧ ಚಾರ್ಜ್ ಶೀಟ್. ದರ್ಶನ್ ಬಗ್ಗೆ ಮಾತನಾಡಿದ್ದ ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಕೀಳು ಪದಗಳ ಬಳಕೆ ಮಾಡಿ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಆರೋಪಿಗಳನ್ನ ಬಂಧಿಸಲಾಗಿತ್ತು. ಪ್ರಕರಣದ ತನಿಖೆ ಮುಗಿಸಿರುವ ಪೊಲೀಸರು 600 ಪುಟಗಳ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಇನ್ನೂ ಹಲವರು ಪರಾರಿಯಾಗಿದ್ರು. ಇದೀಗ ಆರೋಪಿಗಳ ವಿರುದ್ಧ ಪೊಲೀಸರು ಬರೋಬ್ಬರಿ 600 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ರಮ್ಯಾ ವಿರುದ್ಧ ಅತ್ಯಂತ ಅವಾಚ್ಯ ಅಶ್ಲೀಲ ಶಬ್ದಗಳನ್ನು ಆರೋಪಿಗಳು ಬಳಸಿದ್ದಾಗಿ ಪೊಲೀಸರು ಹೇಳಿದ್ದಾರೆ. ಸಿಸಿಬಿ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸಿದ್ದು 4ನೇ ACGM ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜೇಶ್, ಓಬಣ್ಣ, ಗಂಗಾಧರ್, ಭುವನ್ ಗೌಡ ಸೇರಿದಂತೆ 11 ಜನರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಹಲವು ನಕಲಿ ಖಾತೆಗಳಿಂದ ರಮ್ಯಾಗೆ ಕೀಳು ಸಂದೇಶಗಳನ್ನ ಕಳಿಸಲಾಗಿತ್ತು. ವೈಯಕ್ತಿಕ ನಿಂದನೆಯನ್ನ ಕೂಡ ಮಾಡಲಾಗಿತ್ತು. ದರ್ಶನ್ ಪರ ವಹಿಸಿ ಈ ಖಾತೆಗಳಿಂದ ರಮ್ಯಾಗೆ ಸಂದೇಶಗಳನ್ನ ಕಳಿಸಲಾಗಿತ್ತು. ನಟಿ ರಮ್ಯಾ ದರ್ಶನ್ ಮತ್ತೆ ಜೈಲಿಗೆ ಹೋದಾಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಇದೆ ಎಂದಿದ್ರು. ಈ ಹೇಳಿಕೆಯಿಂದ ಕೆರಳಿದ ಕೆಲ ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ಟ್ರೋಲಿಂಗ್ಗೆ ಹಿಡಿದಿದ್ರು. ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಅತ್ಯಂತ ಕೀಳು ಭಾಷೆ ಬಳಸಿ ಬೈದಿದ್ರು. ತಮಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿದವರ ವಿರುದ್ಧ ನಟಿ ರಮ್ಯಾ ಜುಲೈ 23ರಂದು ಪೊಲೀಸರಿಗೆ ದೂರು ಸಹ ನೀಡಿದ್ರು. ಇದೀಗ ಪೊಲೀಸರಿಂದ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದ್ದು ಪ್ರಕರಣದ ವಿಚಾರಣೆ ಇನ್ನೂ ಚಾಲ್ತಿಯಲ್ಲಿದೆ. ಒಂದೊಮ್ಮೆ ಆರೋಪಿಗಳ ತಪ್ಪು ಸಾಬೀತಾದಲ್ಲಿ ಶಿಕ್ಷೆ ಸಹ ಅನುಭವಿಸಬೇಕಾಗಿರುತ್ತೆ. ಪ್ರವೀಣ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಎರಡು 2018ರಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಾಯಿದೆ. 104 ಸೀಟ್ ಗೆದ್ದಿದ್ದ ಬಿಜೆಪಿ ಕಾಂಗ್ರೆಸ್ನ 16 ಶಾಸಕರನ್ನು ಸೆಳೆದು ಮೈತ್ರಿ ಸರ್ಕಾರ ರಚನೆ ಮಾಡಿತು. ಇದೇ ವೇಳೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಬಿಜೆಪಿ ಗಾಳ ಹಾಕಿತ್ತಂತೆ. ಹೀಗಂತ ಆ ನಾಯಕರೇ ಬಾಯ್ಬಿಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಭಾರೀ ಸಂಚಲನ ಮೂಡಿಸಿದೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. 2019ರಲ್ಲಿ ಬಿಜೆಪಿಯವರು ನನಗೂ ಆಫರ್ ಕೊಟ್ಟಿದ್ರು ಅಂತ ಮೊದಲ ಬಾರಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಸಿಎಂ ಆಫರ್ ಒಪ್ಪದಿದ್ರೆ ಡಿಕೆಶಿಗೆ ಜೈಲು ಶಿಕ್ಷೆ.
2019ರಲ್ಲೇ ಡಿಕೆಶಿಗೆ ಗಾಳ ಹಾಕಿತ್ತಂತೆ ಬಿಜೆಪಿ. 2019ರ ಮೈತ್ರಿ ಸರ್ಕಾರದ ಪತನದ ಬಗ್ಗೆ ಡಿಕೆಶಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯವರು ತಮ್ಮನ್ನ ಸೆಳೆದು ಉಪಮುಖ್ಯಮಂತ್ರಿ ಮಾಡಲು ಯತ್ನಿಸಿದ್ರು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಬಿಜೆಪಿಯವರು ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಇಂದ ಕಾಲ್ ಮಾಡಿಸಿ ನೀವು ಡಿಸಿಎಂ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತ ಹೇಳಿದ್ರಂತೆ. ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾ ಇದ್ರು. ಬಾಂಬೆಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ ಅಸೆಂಬ್ಲಿ ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದು 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನನ್ನ ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ ಬೇಡ. ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ಇನ್ನೊಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರೊಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ. ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ. ಅದಕ್ಕೆ ನಾನು ಹೇಳಿದೆ, ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಅಂತ. ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲನ್ನ ಬಂಡೆನ ಬಡಬಾಡೋದು. ದೇವ್ರ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಹೈಕಮಾಂಡ್ಗೆ ನೇರ ಸಂದೇಶ ಕೊಟ್ರ. ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರಾ, ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಫೋನ್ ಮಾಡಿದರು, ಯಾವ ನಂಬರಿಂದ ಫೋನ್ ಮಾಡಿದರು, ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು. ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ, ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು. ನನಗೆ CM ಸ್ಥಾನದ ಆಫರ್ ಇರ್ಲಿಲ್ವಾ? ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ? ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ. ನವೆಂಬರ್ ಕ್ರಾಂತಿ ಸಂಚಲನ ಬೆನ್ನಲ್ಲೇ ಡಿಕೆಶಿ ಆಫರ್ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಈ ವಿಚಾರವನ್ನು ಪ್ರಸ್ತಾಪ ಮಾಡದಂತಹ DCM DK ಶಿವಕುಮಾರ್ ಅವರು ಇವತ್ತು ಯಾಕಪ್ಪ ಅಚಾನಕ್ ಆಗಿ ಇಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿಬಿಟ್ರು? ಇದರಿಂದ ಏನಾದರೂ ಅಜೆಂಡಾ ಇದೆಯಾ? ಖಂಡಿತವಾಗ್ಲೂ ಇದೆ ಅಂತಾರೆ ಕೆಲ ರಾಜಕೀಯ ವಿಶ್ಲೇಷಕರು. ಏನು ಹೇಳಿದ್ರು? ನನ್ನನ್ನು ಬಿಟ್ಟರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ? ಈ ಪ್ರಶ್ನೆ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಒಂದು ಉದಾಹರಣೆ ಇದೆ. ಅವರೇ ಹೇಳಿದ್ರು, ಆಗ ನನಗೆ ದೆಹಲಿಯಿಂದ ಒಬ್ಬರು ಕರೆ ಮಾಡ್ತಾರೆ, ಯಾರು ಅಂತ ಹೆಸರು ಹೇಳೋದಿಲ್ಲ, DCM ಮಾಡ್ತೀವಿ ಅಂತ ಹೇಳ್ತಾರೆ, ಇಲ್ಲಾಂದರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ಗೋಸ್ಕರ DCM ಪಟ್ಟದ ಆಸೆ ಬಿಟ್ಟು ಜೈಲಿಗೆ ಹೋದೆ, ಪಕ್ಷಕ್ಕೋಸ್ಕರ ನಾನು ಜೈಲಿಗೆ ಹೋದೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಈ ಖಡಕ್ ಸಂದೇಶವನ್ನು ರವಾನಿಸಿರುವಂಥ DK ಶಿವಕುಮಾರ್ ಅವರು. ಇದರ ಹಿಂದೆ ಒಂದು ಅಜೆಂಡಾ ಇದೆ. ಏನಪ್ಪ ಅದು ಸಂದೇಶ? ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ನನಗಿಂತ ಹಿರಿಯರೇ ಇಲ್ಲ, ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ, ಜೈಲಿಗೆ ಹೋಗಿ ಬಂದಿದ್ದೀನಿ, ನನಗೆ ಕೊಡದೆ ಇನ್ಯಾರು ಕೊಡ್ತಾರೆ, ನಾನೇ ಭಾವಿ ನಾಯಕ ಕರ್ನಾಟಕ ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ. 2019ರಲ್ಲಿ DCM ಸ್ಥಾನದ ಆಫರ್ ಬಂತು ಬಿಜೆಪಿಯಿಂದ. ದೆಹಲಿಯಿಂದ ಕರೆ ಮಾಡಿದ್ರು ಒಬ್ರು, ನಾನು ಒಪ್ಕೊಂಡ್ಲಿಲ್ಲ, ನಾನು ಜೈಲಿಗೆ ಹೋದೆ.
ಈ ಥರದ ಒಂದು ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿದ್ದು DCM DK ಶಿವಕುಮಾರ್ ಅವರು. 2.5 ವರ್ಷದ ಸಮಯ ತುಂಬೋದಕ್ಕೆ ಕಾಲ ಸನ್ನಿಹಿತವಾಗಿದೆ. ಸರ್ಕಾರ ಆಡಳಿತಕ್ಕೆ ಬಂತು. CM ಸಿದ್ದರಾಮಯ್ಯ ಅವರು ಕೂಡ CM ಆಗಿ ಇನ್ನೇನು 2.5 ವರ್ಷ ಆಗ್ತಾ ಇದೆ. ಈಗ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋ ಮೂಲಕ ಮುಖ್ಯಮಂತ್ರಿ ಆಗೋದಕ್ಕೆ ತಯಾರಿಯನ್ನು ಆರಂಭ ಮಾಡಿದ್ರ DK ಶಿವಕುಮಾರ್ ಅವರು. ಒಂದು ವೇಳೆ ಆಯಿತು ಸಿದ್ದರಾಮಯ್ಯ ಅವರು ಇಲ್ಲ ನಾನೇ 5 ವರ್ಷ ಇರ್ತೀನಿ, ಮುಂದಿನ ಚುನಾವಣೆ ಕೂಡ ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ ಅಂತೇಳಿ ಒಂದು ವೇಳೆ ಬಿಟ್ಟು ಕೊಡದೇ ಇದ್ದರೆ DK ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರ? ಆಗಲೇ ಆಫರ್ ಬಂದಿತ್ತು DCM DK ಶಿವಕುಮಾರ್ ಅವ್ರಿಗೆ. ಇವತ್ತು ಅವರು ಹೂ ಅಂದರೆ ಯಾವುದೇ ಪಕ್ಷ ಕೂಡ ಬಾಗಿಲ ತೆರೆಯುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು. ಪ್ಲ್ಯಾನ್ ಬಿ ರೆಡಿ ಇಟ್ಕೊಂಡಿರ್ತಾರವ್ರು ಯಾವತ್ತು. ಯಾವುದದು ಪ್ಲ್ಯಾನ್ ಬಿ? ಇತ್ತೀಚೆಗಷ್ಟೇ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದು DK ಶಿವಕುಮಾರ್ ಅವರು 1-to-1 ಮಾತಾಡಿದ್ರು ಶಿವರಾತ್ರಿ ಜಾಗರಣೆಯ ವೇಳೆ. ಎಲ್ಲ ಹೇಳ್ತಾರೆ BJPಗೆ ಹೇಳಿ ಮಾಡಿಸಿದಂತಹ ನಾಯಕ DK ಶಿವಕುಮಾರ್ ಅವರು ಅಂತ. ಕಾರಣ ನೋಡಿ, ವಿಧಾನಸಭೆಯಲ್ಲಿ ಅವರು RSSನ ಮಂತ್ರವನ್ನು ಹೇಳ್ತಾರೆ. ಮಂತ್ರಗಳನ್ನು ಪಟಪಟ ಅಂತ ಹೇಳೋ ಪಂಠರ್ ಅವರು. ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ ಅಂತ ಹೇಳ್ತಾರೆ. RSS ಗೀತೆ ಹಾಡಿರುವಂಥ ಬಂಡೆ ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ. ತಾವು ಅಂದುಕೊಂಡಿದ್ದನ್ನು ಸಾಧಿಸ್ತಾರೆ. ಆದರೆ ಅವರು ತಲೆ ಬಾಗೋದು ಸೋನಿಯಾ ಗಾಂಧಿಯವರ ಮಾತಿಗೆ, ರಾಹುಲ್ ಗಾಂಧಿಯವರ ಮಾತಿಗೆ. ಎಲ್ಲ ಹೇಳ್ತಾರೆ ಕೆಲವರು. ಅವರು ಹೇಳಿದ್ದಕ್ಕೆ ಅವರು ಒಂದು ಹೆಜ್ಜೆ ಹಿಂದೆ ಸರಿದ್ರು. ಇಲ್ಲಾಂದರೆ ಅವತ್ತು ಆ ಸ್ಥಾನದಲ್ಲಿ ಅವರಿಬ್ಬರು ಬಿಟ್ಟರೆ ಬೇರೆ ಯಾರೇ ಹೇಳಿದ್ರು ಕೂಡ ಅವರು ಹಿಂದೆ ಸರಿತಾ ಇರಲಿಲ್ಲ, CM ಹಾಗೆ ಆಗ್ತಾ ಇದ್ರು ಅಂತ ಕೆಲ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾರೆ. ಇವತ್ತು ಖಡಕ್ ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡ್ತಾ ಇರುವಂಥ DCM DK ಶಿವಕುಮಾರ್ ಅವರು ನೋಡಿ, ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಹಾಸನಾಂಬ ಟೆಂಪಲ್ ಏನಾಯಿತು, ಹಾಸನಾಂಬೆ ದರ್ಶನಕ್ಕೆ ಹೋದಾಗ ಅಲ್ಲಿ ಹೂವು ಬಿತ್ತು ಬಲಗಡೆಯಿಂದ, ಒಂದಲ್ಲ 2 ಬಾರಿ. ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ದೇವರಲ್ಲಿ ಬೇಡ್ಕೊಳ್ಳುವಾಗ ನಮ್ಮ ಒಂದು ಆಸೆ ಏನೋ ಒಂದಿರುತ್ತೆ. ದೇವ್ರ ಹತ್ರ ಬೇಡ್ಕೊಳ್ಳುವಾಗ ಬಲಗಡೆಯಿಂದ ಹೂವು ಬಿತ್ತು ಅಂತಂದರೆ ಅದೊಂದು ರೀತಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದ್ದಂಗೆ. ಭಗವಂತನೇ ಕರುಣಿಸ್ತಾ ಇದ್ದಾನೆ, ಹೊರ ಕೊಡ್ತಿದ್ದಾನೆ, ಇನ್ನು ನಾವ್ಯಾಕೆ ಮುಂದೆ ಹೊರಿಬಾರ್ದು ಅಂತ ಹೇಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರಬಹುದು. ಈ ಟೈಮಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿರೋದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಸಂದೇಶ ಹೋಗಿದೆ. ನನ್ನನ್ನು ಮಾಡಿ, ನನ್ನ ಬಿಟ್ಟರೆ ಬೇರೆ ಹಿರಿಯ ನಾಯಕರಿಲ್ಲ, ಇಲ್ಲದೇ ಇದ್ದರೆ ಪ್ಲಾನ್ ಬಿ ರೆಡಿ ಇರುತ್ತೆ ಅನ್ನುವ ಸಂದೇಶವನ್ನು ಹೇಳಿದ. ನೋಡಿ, DCM BJPಯಿಂದ ಆಫರ್ ಬಂತು, ನಾನು ಒಪ್ಕೋಬೋದಿತ್ತು, ಒಪ್ಕೊಳ್ಳಲಿಲ್ಲ, ಪಕ್ಷಕ್ಕೋಸ್ಕರ ಜೈಲಿಗೆ ಹೋದೆ. ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಾಗಿದೆ. ನೆನ್ನೆ ಹಾಸನಾಂಬೆ ದೇವಸ್ಥಾನದಲ್ಲಿ ದರ್ಶನ ಪಡೆಯುವಾಗ ಅವ್ರಿಗೆ ಬಲಗಡೆಯಿಂದ ಹೂವು ಬಿದ್ದು ದೇವರ ಆಶೀರ್ವಾದ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಮುಂದಿನ ದಿನದಲ್ಲಿ ಅವರಿಗೆ ಆಶೀರ್ವಾದ ಸಿಗುತ್ತಾ ಹೈಕಮಾಂಡ್ದು, ಕಾದು ನೋಡಬೇಕು. ಮುಂದಿನ ಸುದ್ದಿ ಗಮನ ಕೊಡೋಣ. ವೋಟ್ ಚೋರಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಲೋಕಸಭೆ ವಿಧಾನಸಭೆಯಲ್ಲಿ ಮತಗಳ್ಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದರು. ಇದಾದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಜಿಲ್ಲೆಯ ಹಲವರ ಮನೆ ಮೇಲೆ SIT ರೈಡ್ ಮಾಡಿದೆ. ವೋಟ್ ಚೋರಿ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನ ಅಸ್ತ್ರ ಪ್ರಯೋಗಿಸಿದೆ. ವೋಟ್ ರದ್ದುಗೊಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಕೂಡ ನಡೀತಿದೆ. ಇದಾದ ಬೆನ್ನಲ್ಲೇ ಕಲಬುರಗಿಯಲ್ಲಿ SIT ಫೀಲ್ಡ್ಗಿಳಿದಿದೆ. ಕಲಬುರಗಿಯಲ್ಲಿ ಮತಗಳ್ಳತನ ಬಯಲು. ಪತ್ತೆಯಾಯಿತು ರಾಶಿ ರಾಶಿ ವೋಟರ್ ID. 2020
2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಾಂಬ್ ಸಿಡಿಸಿದ್ರು. ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು. ಕೆಲ ದಿನಗಳಿಂದ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಐಟಿ ತಂಡ ನಿನ್ನೆ ರೇಡ್ ಮಾಡಿದೆ. ನಗರದ ಹಲವರ ಮನೆ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ತಲಾಶ್ ನಡೆಸಿದ್ದಾರೆ. ರೋಜಾ ಬಡಾವಣೆಯ ಅಶ್ಫಾಕ್, ಜುಮ್ಜುಮ್ ಕಾಲೋನಿಯ ನದೀಂ ಹಾಗೂ ಅಕ್ರಮ್, ಹಾಗರಗ ಕ್ರಾಸ್ನ ಅಸ್ಲಾಂ, ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ದಾಳಿ ವೇಳೆ ಅಸ್ಲಾಂ ಮನೆಯಲ್ಲಿ ಆಳಂದ ಕ್ಷೇತ್ರಕ್ಕೆ ಸೇರಿದ ರಾಶಿ ವೋಟರ್ ಐಡಿಗಳು ಪತ್ತೆಯಾಗಿವೆ. ಮಹತ್ವದ ಅಂಶಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ನಿನ್ನೆ ದಾಳಿ ಮಾಡಿದಂಥ ಇದೇ SIT ತನಿಖಾ ತಂಡ ರಾಮನಗರ ಬಡಾವಣೆಯ ಅಸ್ಲಾಂ ಮನೆಯಲ್ಲಿರುವಂಥ ಏನೋ ಒಂದಷ್ಟು ID ಕಾರ್ಡ್ಗಳು ಕೂಡ ಪತ್ತೆ ಮಾಡಿರುವಂಥದ್ದು. ಆ ID ಕಾರ್ಡಲ್ಲಿ ಆಳಂದ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ID ಕಾರ್ಡ್ಗಳು ಇರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರಕವಾಗಿ ಮತ್ತೊಂದು ದಾಳಿಯನ್ನು ನಡೆಸಿರುವಂಥದ್ದು. ಅಕ್ರಮ್ ಮನೆ ಮೇಲೆ ದಾಳಿ ನಡೆಸಿರುವಂಥ SIT ಅಧಿಕಾರಿಗಳು ಇದೀಗ ಮನೆಯನ್ನು ಇಂಚಿಂಚಾಗಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಹಾಗರಗ ಕ್ರಾಸ್ನ ಟಿಪ್ಪು ಚೌಕ್ನಲ್ಲಿ ಅಸ್ಲಾಂ ಮನೆಯಲ್ಲಿ ರಾಶಿ ವೋಟರ್ ಐಡಿ ಜಪ್ತಿ ಮಾಡಿದ್ದು 15 ಮೊಬೈಲ್ಸ್, 7 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನೂ ದಂಗಾಗುವ ವಿಷಯ ಅಂದ್ರೆ ಈ ಆರೋಪಿಗಳು ನಕಲಿ ವೋಟರ್ ಐಡಿ ಮಾಡಿಕೊಡ್ತಿದ್ರು ಎನ್ನಲಾಗ್ತಿದೆ. ಅಲ್ಲದೆ ಯಾವುದೇ ಪಕ್ಷದ ಮುಖಂಡರು ಕೇಳಿದ್ರೆ ವೋಟರ್ ಡಿಲೀಟ್ಗೂ ಅಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸ್ತಿದ್ರಂತೆ. ಸದ್ಯ SIT ಶೋಧ ಕಾರ್ಯ ಮುಂದುವರೆಸಿದ್ದು ತನಿಖೆ ಬಳಿಕ ಸತ್ಯತೆ ಹೊರಬೀಳಲಿದೆ. ಓಂ ಪ್ರಕಾಶ್ H, 300 ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH